ಪ್ರೀತಿಸುವ ಪ್ರೇಮಿಗಳ ಮಧ್ಯೆ ಎಸ್ಪೆಷಲಿ ಕಪಲ್ಸ್ಗಳ ಮಧ್ಯೆ ಈ ಥರ್ಡ್ ಪರ್ಸನ್ ಬರೋಕೆ ಏನು ಕಾರಣ? ಆ್ಯಕ್ಚುಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಕಾರಣಕ್ಕೆ ಮೂರನೇ ವ್ಯಕ್ತಿ ಮಧ್ಯ ಪ್ರವೇಶ ಆಗ್ತಾನೆ, ಅದೇ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅವ್ರವ್ರು ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ಸೈಕಾಲಜಿ ಪ್ರಕಾರ ಹೋಗೋದಾದ್ರೆ ಯಾವ ಕಾರಣ ಥರ್ಡ್ ಪರ್ಸನ್ ಒಂದು ರಿಲೇಶನ್ಶಿಪ್ಪಲ್ಲಿ ಎಂಟ್ರಿ ಆಗ್ತಾನೆ, ಇದು ನೋಡೋಣ. ಸ್ಕಿಪ್ ಮಾಡಬೇಡಿ, ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ. ಮಿಸ್ಟೇಕ್ಸ್ಗಳು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಮಾಡಿದ್ರೆ ಹೇಳಲಿಕ್ಕೆ ಆಗೋದಿಲ್ಲ, ಮುಂದೆ ಚಾನ್ಸಸ್ ಇರಬಹುದು. ಸೊ ಆ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಹಂಗಂತೇಳಿ ಇದು ಮಾಡಲಿ ಅಂತ ಅಲ್ಲ, ಈ ವಿಡಿಯೋಗಳು ನೋಡೋದ್ರಿಂದ ನಿಮ್ಮ ಪ್ರತಿಯೊಬ್ಬರು ಗೊತ್ತಿಲ್ಲದ್ರೆ ಮಿಸ್ಟೇಕ್ಸ್ ಮಾಡ್ತೀವಿ, ಆ ಮಿಸ್ಟೇಕ್ಸನ್ನು ತಿದ್ಕೊಳ್ಳಿ ಅಂತ ಅಷ್ಟೇ. ಓಕೆ, ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ, ವಿಡಿಯೋ ಇಷ್ಟ ಆದರೆ ನಿಮ್ಮ ಪಾರ್ಟ್ನರ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಿ, ಪ್ರತಿಯೊಂದು ವಿಡಿಯೋ ಶೇರ್ ಮಾಡಿ, ರೀಚ್ ಆಗಲಿ, ವಿಚಾರಗಳು ತಿಳ್ಕೊಳ್ಳಿ. ಇದು ಪಾಸಿಟಿವ್ ವೇಯಿಂದ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಯಾರೋ ಹಾಳಾಗಲಿ, ನೋ, ಆ ಥರದ ವಿಡಿಯೋ ಮಾಡ್ತಾ ಇಲ್ಲ. ಓಕೆ, ಇದು ನೆನಪಲ್ಲಿರಲಿ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ ಯಾಕೆ ಅಂದರೆ ಮಾತುಕತೆ ಕಡಿಮೆ ಆಗ್ತಾ ಬರ್ತಿದ್ದಂಗೆ ನಾನು ಹೇಳ್ತೀನಿ ಕೇಳಿ. ಎಕ್ಸಾಂಪಲ್ ಏನು ಅಂದರೆ, ಯಾಕೆ ಮಾತಾಡ್ಬೇಕು ಇಬ್ಬರು? ಈಗ ಒಂದು ರಿಲೇಷನ್ಶಿಪ್ ಇದೆ ಅಂದ್ಕೊಳ್ಳಿ. ಆ ರಿಲೇಷನ್ಶಿಪ್ಪಲ್ಲಿ ಬೇಕು ಅಂತ ಇಬ್ಬರು ಕೂಡ ಇಷ್ಟಪಟ್ಟಿದ್ದು, ನನಗೂ ನೀನು ಬೇಕು, ನಿನಗೂ ನಾನು ಬೇಕು, ಸೊ ಇಬ್ಬರು ಬೇಕು, ಒಂದು ರಿಲೇಷನ್ಶಿಪ್ ಈ ಥರ ಇರುತ್ತೆ, ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್, ಒಂದು ಸಂಸಾರ ತೊಗೊಂಡೋಗೋಣ ಅಂತ ಮಾಡ್ಕೊಂಡಿದ್ದಾಯಿತು. ಅಂದಮೇಲೆ ಅಲ್ಲಿ ಮಾತುಕತೆ ಯಾಕೆ ಕಡಿಮೆ ಮಾಡಬೇಕು? ನಿಮ್ಮ ಜೀವನದಲ್ಲಿ ಆಗು ಹೋಗುಗಳಿಗೆ ಅವರು ಕಾರಣೀಕರ್ತರಾಗ್ತಾರೆ, ಅಂದರೆ ಅವ್ರಿಗೆ ಹಕ್ಕಿ ಇರುತ್ತೆ. ಅವ್ರ ಜೀವನದಲ್ಲಿ ಏನೇ ಆದರೂ ಕೂಡ ನಿಮಗೆ ಹಕ್ಕಿರುತ್ತೆ, ಕಾರಣೀಕರ್ತರು ನೀವು ಆಗಿರ್ತೀರಿ. ಓಕೆ, ಅಂದಮೇಲೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಹೆಂಗಿರಬೇಕು, ಹೆಂಗಿರಬಾರ್ದು, ನ್ಯಾಯಯುತವಾಗಿ ನೀವುಗಳಿಬ್ಬರೂ ಕೂಡ ಮಾತಾಡ್ಕೊಂಡು ಸರಿ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ಸಂಸಾರ, ಒಂದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ. ತಪ್ಪು ಯಾರು ಮಾಡ್ತಾರೆ? ಸಾರಿ ಕೇಳಿ, ಇಗೋಯಿಸ್ಟಿಕ್ ಮೈಂಡಿಂದ ನೀವು ಮಾತಾಡೋದನ್ನು ಕಡಿಮೆ ಮಾಡಿಬಿಟ್ರೆ, ಜಗಳ ಮಾಡಿ ಮಾಡಿ ದೂರ ಮಾಡ್ತಾ ಬಂದರೆ 100% ಅವ್ರ ಮನಸ್ಸಿಗೆ ಬೇಸರ ಆಗೇ ಆಗುತ್ತೆ, ಅವ್ರಿಗೆ ಒಂಟಿತನ ಕಾಡೋಕೆ ಶುರು ಆಗುತ್ತೆ. ಈ ರಿಲೇಷನ್ಶಿಪ್ ನನಗೆ ಬೇಕಿತ್ತಾ? ಆ ರಿಲೇಷನ್ಶಿಪ್ ತಗೊಂಡ್ಬಿಟ್ಟು ಅವ್ರು ಏನು ಮಾಡಬೇಕು? ಅದರಿಂದ ಏನೂ ಯಾವ ಭಾವನೆಗಳು ಬೇಕಿತ್ತು ಅಂತ ಅವ್ರು ಅನ್ಕೊಂಡಿದ್ರು, ಆ ಭಾವನೆಗಳಿಗೆ ಸ್ಪಂದನೆ ಸಿಗ್ತಾ ಇಲ್ಲ ಅಂದಮೇಲೆ ಯಾಕೆ ನಿಮ್ಮ ಜೊತೆಗಿರ್ತಾರೆ? ಕರೆಕ್ಟ್, ಮಾತು ಕಡಿಮೆ ಆಗಲೇಬಾರ್ದು ನನ್ನ ಪ್ರಕಾರ. ಮಾತಾಡಿ, ಫ್ರೆಂಡ್ಸ್ ಥರ ಮಾತಾಡಿ, ಲವರ್ಸ್ ಥರ ಮಾತಾಡಿ, ಒಂದು ಒಳ್ಳೆ ಗುರು ಶಿಷ್ಯರ ಥರ ಬಾಂಡಿಂಗ್ ಇರಲಿ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಹೆಂಗಿರ್ಬೇಕು, ಹೆಂಗಿರಬಾರ್ದು, ನೆಕ್ಸ್ಟ್ ಫ್ಯೂಚರ್ ಏನು, ಮಧ್ಯ ಸಣ್ಣ ಪುಟ್ಟ ಕಾಮಿಡಿಗಳು ನಡೀಲಿ, ಖುಷಿಯಿಂದ ಬದುಕಿ. ನೀವು ಇವರೊಟ್ಟಿಗೆ ಮಾತಾಡಿದ್ರೆ, ಇನ್ಯಾರ್ದೋ ಒಟ್ಟಿಗೆ ಮಾತಾಡಿದ್ರೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಪರ್ಮನೆಂಟ್ ಅಲ್ವೇ ಅಲ್ಲ, ಬರೋದು ಇಲ್ಲ ನನ್ನ ಪ್ರಕಾರ. ಜೊತೆಗಿರೋರಿಗೆ ಮಾತಾಡ್ದಿರಾ ಎಷ್ಟೋ ಜನ ಏನಂತ ಹೇಳಿದ್ರೆ, ನೀವೇನು ಅಚೀವ್ಮೆಂಟ್ ಮಾಡ್ತಿದ್ರೋ, ಡ್ರೀಮ್ ಇದೆ, ವಾಟ್ ಎವರ್ ಇಟ್ ಈಸ್, ಏನು ಬೇಕಾದ್ರೂ ಮಾಡಿ, ನೋ ಪ್ರಾಬ್ಲಮ್ ಎಟ್ ಆಲ್. ಆದರೆ ಬೇಸಿಕ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವೆಲ್ಲನೂ ಕೂಡ ಝೀರೋ ಲೈಫಲ್ಲಿ. ಚೆನ್ನಾಗಿರಿ ಅಲ್ಲ, ಆ ಇಗೋಯಿಸ್ಟಿಕ್ ಮೈಂಡ್ ತೆಗೆದು ಹಾಕಿ, ಓಕೆ ಅವ್ರು ತಪ್ಪು ಮಾಡಿದ್ದಾರೆ ಕೂರ್ಸ್ಕೊಂಡ್ಬಿಟ್ಟು ಹೇಳಿ ಸರಿಪಡಿಸ್ಕೊಳ್ಳಿ. ಆ್ಯಂಡ್ ಹೆಂಗಿರ್ಬೇಕು ಹಂಗಿರೋಕ್ಕೆ ಟ್ರೈ ಮಾಡಿ. ಒಂದು ಹಂತಕ್ಕೆ ಬದುಕು ಮುಗಿದು ಹೋಗುತ್ತೆ ಡೆಫಿನೆಟ್ಲಿ ಅಲ್ವಾ? ಸೊ ಫಸ್ಟ್ ಥಿಂಗ್. ಸೆಕೆಂಡ್ ಏನು ಅಂತ ಹೇಳಿದ್ರೆ, ಸಂಗಾತಿಯಿಂದ ಭಾವನಾತ್ಮಕ ಕಾಳಜಿ ಸಿಗದೇ ಇರುವಂಥದ್ದು. ಸಪೋಸ್ ಈಗ ಯಾರು ಇಗೋಯಿಸ್ಟಿಕ್ ಮೈಂಡ್ ಇದ್ರಲ್ಲ, ಅದೇ ಕೆಲಸ ನಿಮ್ಮ ಸಂಗಾತಿ ಮಾಡಿದಾಗ, ನಿಮಗೆ ಭಾವನೆಗಳು ಸಿಗದೇ ಇದ್ದಾಗ, ಭಾವನೆಗಳಿಗೆ ಕನೆಕ್ಟಿವಿಟಿ ಸಿಗದೇ ಇದ್ದಾಗ ನಿಮಗೇನು ಅನಿಸುತ್ತೆ? ಈಗ ವೈಫ್ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ನೀವೇನೋ ಜಗಳ ಮಾಡ್ಬಿಟ್ಟು ಹಿಂಗೆ ಮಾಡ್ತೀರಿ, ಅಥವಾ ಹಸ್ಬೆಂಡ್ ಸರಿ ಇಲ್ಲ ಮಾಡ್ತೀರಿ, ಯಾರೋ ಒಬ್ರು ಯಾರು ಮಿಸ್ಟೇಕ್ಸ್ ಯಾರು ಮಾಡ್ತಿದ್ದೀರಾ ಅದು ನಿಮಗೆ ಗೊತ್ತಿರುತ್ತೆ ಡೆಫಿನೆಟ್ಲಿ, ವಿಡಿಯೋ ನೋಡ್ತಾ ಇರೋದು. ಸರಿಯಾಗಿ ವಾದ ಬೇಡ. ಎಲ್ಲಿಂದ ಜಗಳ ಹುಟ್ಟು? ಅವ್ರು ಹೇಳ್ತಿರೋದ್ರ ಅರ್ಥ ಇದೆಯಾ? ಆ್ಯಂಡ್ ಕೆಲವ್ರು ಏನಂತ ಹೇಳಿದ್ರೆ, ಇಗೋಯಿಸ್ಟಿಕ್ ಮೈಂಡಿಂದ ನಾನು ಹೇಳಿದ್ದೇ ನಡಿಬೇಕು, ನಂದೇ ಸರಿ, ಈ ಮೆಂಟಾಲಿಟಿನೂ ಬೇಡ. ಅಲ್ಲಿಂದ ಏನಾಗುತ್ತೆ, ಭಾವನೆಗಳು ಸಿಗಲ್ಲ, ಕನೆಕ್ಟಿವಿಟಿ ಡಿಸ್ಕನೆಕ್ಟ್ ಆಗುತ್ತೆ. ಎಷ್ಟೋ ಜನ ಹಂಗಿದ್ದಾರೆ. ಇಗೋಯಿಸ್ಟಿಕ್ ಮೈಂಡ್ ಬೇಡ ಇಲ್ಲಿ. ನೀವು ಏನೇ ಆಗಿರಿ, ನೀವು ದೊಡ್ಡ ತಿಂಗಳಿಗೆ 10 ಲಕ್ಷ 20 ಲಕ್ಷ ಸಂಪಾದನೆ ಮಾಡೋದು, ಅದು ಸಂಪಾದನೆ ನಿಮ್ಮ ಲಕ್ಸುರಿ ಲೈಫ್ಗೆ. ಬಟ್ ಇಲ್ಲಿ ಭಾವನಾತ್ಮಕವಾಗಿ ನೀವು ಒಬ್ಬ ಮನುಷ್ಯನೊಟ್ಟಿಗೆ ಇರಬೇಕಾದ್ರೆ ಅಲ್ಲಿ ಭಾವನೆಗಳೇ ಬೇಕಾಗಿರೋದು, ದುಡ್ಡು ಬೇಕಾಗಿರಲ್ಲ. ಅಲ್ಲಿ ದುಡ್ಡು ಓಕೆ, ಹೊಟ್ಟೆ ಊಟ ಹಶುವಾಗಿದೆಯಾ, ಊಟ ಮಾಡಬೇಕಾ, ಒಟ್ಟಿಗೆ ಹೋಗ್ತಾ ದುಡ್ಡು ಓಕೆ, ಬಟ್ ಭಾವನೆಗಳ ಹಸು ಇದೆಯಲ್ಲ, ಅದನ್ನ ಭಾವನೆಗಳ ಮುಖಾಂತರ ಮಾತ್ರ ಏನೋ ಸರಿಪಡಿಸ್ಕೊಳ್ಳೋಕೆ ಸಾಧ್ಯ. ಸೊ ಹಾಗಾಗಿ ಹೇಳ್ತಾ ಇರೋದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಗೋಯಿಸ್ಟಿಕ್ ಬಿಟ್ಟುಬಿಡಿ, ಭಾವನಾತ್ಮಕವಾಗಿ ಕನೆಕ್ಟ್ ಆಗಿ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನಿರಂತರ ಜಗಳ ಮತ್ತು ಅವಮಾನ. ಪ್ರತಿ ಸಲ ಏನೇ ಮಾಡಿದ್ರು ಅವಮಾನ ಮಾಡೋದು, ಪ್ರತಿ ಸಲ ಜಗಳ ಮಾಡುವಂಥದ್ದು, ಪ್ರತಿ ಸಲ ಟಾಂಟ್ ಕೊಡುವಂಥ ಮಾತುಗಳು. ನೀವು ಕಿಂಡಲ್ ಮಾಡ್ತಾ ಇದ್ದೀರಾ, ಪ್ರೀತಿ ಮಾಡ್ತಾ ಇದ್ದೀರಾ ಜೊತೆಗಿರೋರಿಗೆ? ನಿಮ್ಮ ಜೊತೆಗೆ ಪ್ರೀತಿ ಮಾಡೋಕೆ, ಸಂಸಾರ ಮಾಡೋಕೆ ಇದ್ದೀರ ಅಂದಮೇಲೆ ಕಿಂಡಲ್ಗಳು ಮಾಡೋದು ಯಾಕೆ, ಅವಮಾನಗಳು ಮಾಡೋದು ಯಾಕೆ? ತಿದ್ದಿ ತಿಳಿ ಹೇಳಿ. ಓಕೆ, ಆ್ಯಕ್ಚುಲಿ ಎಷ್ಟೋ ಜನ ಏನು ಮಾಡ್ತಾರೆ, ಇಗೋಯಿಸ್ಟಿಕ್ ಮೈಂಡಿಂದ ನಂಗೆಲ್ಲ ಗೊತ್ತು, ಅಥವಾ ನಾನು ಒಳ್ಳೆ ಅರ್ನಿಂಗ್ ಮಾಡ್ತಿದ್ದೀನಿ,
ಅಥವಾ ಕೆಲವರು ನಾನು ನೋಡ್ಲಿಕ್ಕೆ ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅವಮಾನ ಮಾಡಕ್ ಶುರು ಮಾಡ್ತಾರೆ, ಜಗಳಗಳು ಮಾಡಕ್ ಶುರು ಮಾಡ್ತಾರೆ, ದಿನ ಕಿರಿಕಿರಿಗಳು. ಯಾರಿಗೂ ಒಳ್ಳೇದಲ್ಲ ಕಿರಿಕಿರಿಗಳ ದಿನ. ಮನಸ್ಸುಗಳು ಡಿಸ್ಪ್ಯೂಟ್ ಆಗತ್ತೆ, ಮನಸ್ಸುಗಳು ಹಾಳಾಗತ್ತೆ, ಒಂಟಿತನ ಅನ್ಸಕ್ ಶುರು ಆಗುತ್ತೆ, ಮೈಂಡ್ ಡೈವರ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇದೇ ಒಂದು ಕಾರಣಕ್ಕೆ. ಎಷ್ಟೋನು ನೆಕ್ಸ್ಟ್ ಪಾಯಿಂಟ್ ಬರೋಣ. ಜೊತೆಗಿರೋರ್ನ ನಿರ್ಲಕ್ಷ್ಯ ಮಾಡೋದು, ನಿಮ್ಮ ಸಂಗಾತಿ ನಿರ್ಲಕ್ಷ್ಯ ಮಾಡೋದು. ಇನ್ಯಾರ್ದೋ ಒಟ್ಟಿಗೆ ತುಂಬಾ ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡೋದು, ಗಂಟೆಗಟ್ಟಲೆ ಹೋಗ್ಬಿಡೋದು, ಅವ್ರೊಟ್ಟಿಗೆ ಮಾತಾಡ್ತಾ ಕೂತ್ಕೊಂಡ್ಬಿಡೋದು. ಎಲ್ಲರೂ ಬೇಕು, ನಾವು ಸಮಾಜದಲ್ಲಿ ಬದುಕ್ತೀವಿ, ಬಟ್ ಯಾರಿಗೆ ಪ್ರಿಯಾರಿಟಿ ಮೇನ್ ನಮ್ಮ ಲೈಫಲ್ಲಿ ಕೊಡ್ಬೇಕಿತ್ತಲ್ಲ, ಯಾರಿಗೆ ನಾವು ಅರ್ಧಾಂಗಿ ಅಂತ ಅನ್ಕೊಂಡಿದೀವಿ ಅವ್ರಿಗೆ ಮೊದಲು ಪ್ರಿಯಾರಿಟಿ ಕೊಡಿ. ತಂದೆ ತಾಯಿ ಒಟ್ಟಿಗೆ, ನಾ ತಂದೆ ತಾಯಿ ವಿಚಾರ ತರ್ತಾ ದಯವಿಟ್ಟು ನಾನು ಅವ್ರಿಗೆ ಕೊಡಬೇಕು, ತಂದೆ ತಾಯಿನ ಬಿಡ್ಬೇಕು ಅಂತ ಹೇಳ್ತಾ ಇಲ್ಲ, ತಪ್ಪು ತಿಳ್ಕೊಬೇಡಿ. ಇಲ್ಲಿ ಕಪಲ್ಸ್ ಬಗ್ಗೆ ಮಾತ್ರ ಮಾತಾಡ್ತಿರೋದು ನಾನು. ಕೆಲವರು ಅದನ್ನೂ ತಪ್ಪು ತಿಳ್ಕೊಳ್ಳೋ ಅಂತ ಅಷ್ಟು ಬುದ್ಧಿವಂತ ಜನ ಇದ್ದಾರೆ. ನಾನು ಯಾವ ರಿಲೇಟೆಡ್ ಮಾತಾಡ್ತೀನಿ ಅದನ್ನ ಬಿಟ್ಟು ಮಿಕ್ಕಿರೋದೆಲ್ಲ ಯೋಚನೆ ಮಾಡಿ ಅಲ್ಲಿ ಕಮೆಂಟ್ ಮಾಡ್ತಾರೆ. ಅಷ್ಟು ಬುದ್ಧಿವಂತ ಜನನೂ ಇದ್ದಾರೆ ಆಕ್ಚುಲಿ. ಓಕೆ, ಸೊ ಅದಕ್ಕೆ ಜೊತೆಗಿರೋ ಸಂಗಾತಿ ನಿರ್ಲಕ್ಷ್ಯ ಮಾಡಬೇಡಿ, ಇಂಪಾರ್ಟೆನ್ಸ್ ಕೊಡಿ ಅವ್ರಿಗೆ. ದೇ ಆರ್ ದ VIP ಪರ್ಸನ್ ಫಾರ್ ಯು. ಅಂದ್ರೆ ಅವ್ರು ತುಂಬಾ VIP. ನಿಮ್ ಸಾಯೋ ತನಕನೂ ಕೂಡ ಯಾರಾದ್ರೂ ಜೊತೆಗಿರ್ತಾರೆ ಅವರೇ ನಿಮ್ಮ ಅರ್ಧಾಂಗಿನೇ, ನಿಮ್ಮ ಕಪಲ್, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನೇ. ಅವ್ರಿಗೆ VIP ಟ್ರೀಟ್ಮೆಂಟ್ ಕೊಡಿ ಇನ್ ಲೈಫ್. ಇನ್ ಕೆಲವರು VIP ಬರ್ತಾರೆ ಕ್ಷಣಿಕ ಮಾತ್ರ, ಏನೋ ಕೆಲಸಗಳಾಗ್ಬೇಕಾದೆ, ಬಟ್ ಇದು ಲೈಫ್ ಟೈಮ್ ಪ್ರೀತಿಯಿಂದ. ಸೊ ಆಗಿರ್ಬೇಕು. ನಿರ್ಲಕ್ಷ್ಯ ಯಾಕೆ ಮಾಡ್ತೀರಾ? ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗ್ಬೇಡಿ. ನನ್ನ ಪ್ರಕಾರ ನಿಮ್ಮ ಗಂಡ ನಿಮಗೆ VIP, ನಿಮ್ಮ ಹೆಂಡತಿ ನಿಮಗೆ VIP ಲೈಫಲ್ಲಿ, ಇದನ್ನ ಮರಿಬೇಡಿ ಯಾವತ್ತು, ಯಾವುದೇ ಕಾರಣಕ್ಕೂ. ಬಿಕಾಸ್ ಬದುಕಿನ ಕೊನೆವರೆಗೂ ಉಳಿಯೋದು ಅವರೇನೆ. ಓಕೆ, ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ದೈಹಿಕವಾಗಿ ಮತ್ತೆ ಭಾವನಾತ್ಮಕವಾಗಿ ದೂರ ಇದ್ದಾಗ. ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ ದೈಹಿಕವಾಗಿ ದೂರ ಇರ್ತಾರೆ. ಇದು ಮ್ಯಾಟರ್ ಆಗತ್ತೆ. ಯಾಕೆ ಆ ತರ ಇರುವಂತದ್ದು? ಪ್ರಾಬ್ಲಮ್ ಇದೆಯಾ? ಕನ್ಸಲ್ಟ್ ಮಾಡಿ, ಹಾಸ್ಪಿಟಲ್ಗಳಿಗೆ ಹೋಗಿ ಸರಿಪಡಿಸ್ಕೊಳ್ಳಿ. ಎಲ್ಲದಕ್ಕೂ ಸೊಲ್ಯೂಷನ್ ಇದೆ, ಎಲ್ಲದಕ್ಕೂ ಕೂಡ ಒಂದು ಉತ್ತರ ಅನ್ನೋದಿದೆ. ನಿಮಗೆ ನೀವೇ ಏನೋ ರಾಂಗ್ ನೆಗೆಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಇರ್ಲಿಕ್ಕೆ ಹೋಗ್ಲೇಬೇಡಿ ನನ್ನ ಪ್ರಕಾರ. ಅಂಡ್ ಭಾವನಾತ್ಮಕವಾಗಿನೂ ದೂರ ಮಾಡಕ್ ಹೋಗ್ಬೇಡಿ. ಇದಿಷ್ಟು ಕಾರಣಗಳಿಗೆ ಥರ್ಡ್ ಪರ್ಸನ್ ಒಂದು ಸಂಸಾರದಲ್ಲಿ, ಒಂದು ರಿಲೇಶನ್ಶಿಪ್ ಅಲ್ಲಿ ಎಂಟ್ರಿ ಆಗ್ತಾನೆ. ಓಕೆ, ಐ ಥಿಂಕ್ ವಿಡಿಯೋ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ನಾನು ಫೀಲ್ ಮಾಡ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಶೇರ್ ಮಾಡಿ ತುಂಬಾ ಮುಖ್ಯ ಇದೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಸಿಗ್ತೀನಿ. ನಮಸ್ತೆ.